ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ 2ನೇ ಸರ್ಗ 12ನೆಯ ಶ್ಲೋಕ. ಅರ್ಥಂಕಮಪ್ಯನಮಮಂ ಪುರುಷಾರ್ಥಹೇತುಂ ಪುಂಸಾಂ ಪ್ರದಾತುಮುಚಿತಾಂ ಉಚಿತಸ್ವರೂಪಾಂ ಕನ್ಯಾಂ ಸುವರ್ಣಲಸಿತಾಮಿವ ವೇದ ವಿದ್ಯಾಂ ಜಗ್ರಾಹ ವಿಪ್ರವೃಷಭ ಪ್ರತಿಪಾದಿತಾಂ ಸಹ. ಅರ್ಥಂ ಕಂ ಅಪಿ ಅನವಮಂ ಪುರುಷಾರ್ಥಹೇತುಂ ಗುರುಭ್ಯೋ ಪುಂಸಾಂ ಪ್ರದಾತುಂ ನಮಃ ಉಚಿತಾಂ ಉಚಿತಸ್ವರೂಪಾಂ ಕನ್ಯಾಂ ಸುವರ್ಣಲಸಿತಾಮಿವ ವೇದವಿದ್ಯಾಂ ಜಗ್ರಾಹ ಪ್ರತಿಮ ಪ್ರಭಾಯ ಸಹ ಪುರುಷಾರ್ಥಹೇತುಂ ಅನವಮಂ ಪ್ರಾಣನಾಥಾಯ ಕಂ ಅಪಿ ಅರ್ಥಂ ಪುಂಸಾಂ ಪ್ರದಾತುಂ ಉಚಿತಾಂ ಉಚಿತಸ್ವರೂಪಾಂ ಸುವರ್ಣಲಸಿತಾಂ ವಿಪ್ರವೃಷಭ ಪ್ರತಿಪಾದಿತಾಂ ಕನ್ಯಾಂ ವೇದವಿದ್ಯಾಮಿವ ಜಗ್ರಾಹ. ಮಧ್ಯಗೆಯ ಭಟ್ಟರು ವೇದಗ್ರಹಣ ಮಾಡಿದರು, ವೇದಾಧ್ಯಯನ ಮಾಡಿದರು. ಪುರುಷಾರ್ಥಹೇತುಂ ಅನವಮಂ ಕಮಪಿ ಅರ್ಥಂ ಪ್ರದಾತುಂ. ಅವರು ವೇದಗಳನ್ನು ಅಧ್ಯಯನ ಮಾಡಿದರು. ಪರಮಾತ್ಮನನ್ನ ತಿಳಿಯುವುದು ಹೇಗೆ? ಪರಮಾತ್ಮ ವೇದೈಕ ಸಮಧಿಗಮ್ಯ, ವೇದ ಪ್ರತಿಪಾದ್ಯ. ನಮ್ಮ ಚಕ್ಷುರಾದಿ ಇಂದ್ರಿಯಗಳಿಗೆ ಅವನ್ಯಾವತ್ತೂ ಅತೀತ, ತರ್ಕಗಳಿಗೆ ಅತೀತ. ಇವನನ್ನ ಸದಾಗಮಗಳಿಂದಲೇ ತಿಳಿಬೇಕು ಅಂತ ಆಚಾರ್ಯ ಹೇಳ್ತಾರೆ. ಯಾವುದು ಸದಾಗಮಗಳು? ಋಗಾದ್ಯಾಹ ಭಾರತಂ ಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಏಚ ಅನುಯಾಯಿನಃ ತೇಷಾಂ ಸರ್ವೇತೇ ಚ ಸದಾಗಮಾಃ. 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. 4 ವೇದಗಳು, ಮಹಾಭಾರತ, ಸಮಗ್ರ ಪಂಚರಾತ್ರ, ಮೂಲರಾಮಾಯಣ, ವೇದಕ್ಕೆ ಅನುಗುಣವಾಗಿರತಕ್ಕಂತಹ ಸಾತ್ವಿಕ ಪುರಾಣಗಳು, ವೇದಕ್ಕೆ ಅನುಕೂಲವಾಗಿರತಕ್ಕಂತಹ ಇತರ ಗ್ರಂಥಗಳು, ಇವನ್ನೆಲ್ಲ ಸಚ್ಛಾಸ್ತ್ರಗಳು ಅಂತ ಹೇಳ್ತಾರೆ. ಇಂತಹ ಸಚ್ಛಾಸ್ತ್ರಗಳಿಂದಲೇ ಆ ಹರಿಯನ್ನು ನಾವು ತಿಳ್ಕೊಳ್ಬೇಕು. ಇದಕ್ಕಿಂತ ಬೇರೆ ಆಗಿರತಕ್ಕಂತಹ ಯಾವ ಗ್ರಂಥಗಳಿಂದಲೂ ಕೂಡ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭಂ ಆತ್ಮಾನಂ ಸಾಂಪರಾಯೇ ಎಂಬುದಾಗಿ ಶ್ರುತಿ ಹೇಳುತ್ತೆ. ಇವನನ್ನ ತರ್ಕದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೇಂದ್ರಿಯಾಣಿ ನಾನಮಾನಂ ವೇದಾಹ್ಯವ ಏನಂ ವೇದಯಂತಿ. ಇಂದ್ರಿಯಗಳಾಗಲಿ ಅನುಮಾನವಾಗಲಿ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ವೇದಗಳಿಂದಲೇ ತಿಳ್ಕೊಳ್ಬೇಕು. ಅಂತಹ ವೇದ ಸಕಲ ಸಜ್ಜನರ ದುಃಖವನ್ನು ಕಳಲಿಕ್ಕೆ ಇರುವಂಥದ್ದು. ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ಸಕಲ ಸಜ್ಜನರ ದುಃಖ ನಿವಾರಣೆಗೋಸ್ಕರವಾಗಿಯೇ ಈ ವೇದ ಇರುವಂಥದ್ದು. ಅಂತಹ ವೇದವನ್ನು ನಾವು ಪ್ರಮಾಣ ಅಂತ ಒಪ್ಪಿದ್ದೇವೆ. ವೇದ ಅಪೌರುಷೇಯ. ಈ ವೇದ ವಚನಗಳಿಗೆ ಯಾವತ್ತೂ ಅಪ್ರಾಮಾಣ್ಯವೆಂಬುದು ಇಲ್ಲ. ವೇದ ಎಂಬುದು ಅಪೌರುಷೇಯವಾಗಿದೆ, ಅದು ಪರಮ ಪ್ರಮಾಣವಾಗಿದೆ. ಅಂತಹ ವೇದಗಳನ್ನು ಪ್ರತಿಯೊಬ್ಬನೂ ಅಧ್ಯಯನ ಮಾಡಬೇಕು. ಅನೇಕರು ನಾಸ್ತಿಕರು ವೇದವನ್ನು ನಿರಾಕರಣೆ ಮಾಡ್ತಾರೆ. ವೇದವನ್ನು ಒಪ್ಪಿದರೂ ಕೂಡ ಕೆಲವರು ಇತರ ಪೌರುಷೇಯ ಗ್ರಂಥಗಳಂತೆ ವೇದವನ್ನು ಅಂಗೀಕರಿಸ್ತಾರೆ. ಆದರೆ
ಪೌರುಷೇಯ ವಾಕ್ಯದಿಂದ ಯಾವುದೇ ಅತೀಂದ್ರಿಯವಾಗಿರತಕ್ಕಂತಹ ವಸ್ತುಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಪೌರುಷೇಯವಾಗಿರತಕ್ಕಂತಹ ವಾಕ್ಯಗಳಿಂದಲೇ ಈ ಅತೀಂದ್ರಿಯವಾಗಿರತಕ್ಕಂತಹ ವಸ್ತುಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬುದ್ಧ, ಋಷಭ, ಕಪಿಲ ಮುಂತಾದ ಮಹಾತ್ಮರ ವಾಕ್ಯಗಳಿಂದಲೇ ಧರ್ಮಾಧರ್ಮಗಳನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಚ ಅಪೌರುಷೇಯನ ವಾಕ್ಯನ ತತ್ಸಿದ್ಧಿ. ಪೌರುಷೇಯ ವಾಕ್ಯದಿಂದ ಅವುಗಳು ಸಿದ್ಧಿ ಆಗುವುದಿಲ್ಲ. ಪುರುಷ ನಿರ್ಮಿತವಾಗಿರತಕ್ಕಂತಹ ಗ್ರಂಥಗಳಲ್ಲಿ ಅಜ್ಞಾನ, ಭ್ರಾಂತಿ, ವಂಚನೆ ಮೊದಲಾದ ದೋಷಗಳಿರ್ತವೆ. ಆದ್ದರಿಂದ ಅಪೌರುಷೇಯವಾಗಿರತಕ್ಕಂತಹ ವೇದಗಳಿಂದಲೇ ತಿಳ್ಕೊಳ್ಬೇಕು. ಅಂತಹ ವೇದವನ್ನು ಅಧ್ಯಯನ ಮಾಡಿ ಆ ಮೂಲಕವಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಗಳಿಸಬೇಕು. ಇಂತಹ ವೇದ ಬಹಳ ವಿಶಾಲವಾಗಿರುವಂಥದ್ದು. ಆ ವೇದವನ್ನು, ಸಮಗ್ರ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಕಾರಣಕ್ಕೆ ವೇದವನ್ನು ವಿಭಾಗ ಮಾಡಿದರು ವೇದವ್ಯಾಸರು. ಅಂತಹ ವೇದವನ್ನು ಪ್ರತಿಯೊಬ್ಬನು ಅಧ್ಯಯನ ಮಾಡಬೇಕು. ಸ್ವಾಧ್ಯಾಯೋ ಅಧ್ಯೇತವ್ಯ. ಪ್ರತಿಯೊಬ್ಬರು ಅವರವರ ಸ್ವಶಾಖ ವೇದಾಧ್ಯಯನವನ್ನಾದರೂ ಮಾಡಲೇಬೇಕು ಅಂತ ಇದೆ. ಇಂತಹ ವೇದ ಇದು ಪುರುಷಾರ್ಥ ಹೇತು. ಪುರುಷಾರ್ಥಗಳು 4 ಪುರುಷ ಅರ್ಥಗಳು. ಪುರುಷ ಅಂದರೆ ಜೀವ, ಗಂಡಸು ಅಂತ ಅರ್ಥ ಅಲ್ಲ. ಹಾಗಾದರೆ ಪುರುಷಾರ್ಥಗಳು ಗಂಡಸರಿಗೆ ಮಾತ್ರ ಅಂತ ಆಗತ್ತೆ. ಪುರುಷ ಅಂದರೆ ಜೀವ. ಪುರುಷೇತೆ ಇತಿ ಪುರುಷ ಅಂತ. ಯಾವುದೇ ದೇಹವನ್ನು ಹೊಂದಿರತಕ್ಕಂತಹ ಜೀವಿ. ಅಂತಹ ಪುರುಷನು ಈ ಲೋಕದಲ್ಲಿ ಗಳಿಸಬೇಕಾಗಿದ್ದೇನು ಅಂದರೆ ಈ ಅರ್ಥ. ಯಾವ ಅರ್ಥ? ಜ್ಞಾನ ಐಶ್ವರ್ಯಾದಿ ಅರ್ಥಗಳು. ಜ್ಞಾನ, ಐಶ್ವರ್ಯ, ಧರ್ಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರೀತಿಯಾಗಿರತಕ್ಕಂತಹ ಪುರುಷಾರ್ಥಗಳು. ಈ ಪುರುಷಾರ್ಥವನ್ನು ಗಳಿಸಲಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ವೇದವೇ ಅದನ್ನು ತಿಳಿಸುವಂಥದ್ದು. ಅಂತಹ ಪುರುಷಾರ್ಥ ಹೇತುವಾಗಿರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಪುರುಷಾರ್ಥಗಳನ್ನು ಕೊಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ, ಯೋಗ್ಯವಾದ ಆಕಾರವುಳ್ಳಂತಹ ವೇದ. ಯೋಗ್ಯವಾದ ಆಕಾರ, ನಿರ್ದಿಷ್ಟವಾಗಿರತಕ್ಕಂತಹ, ಅದರಲ್ಲಿ ಯಾವುದೇ ದೋಷಗಳಿಲ್ಲ. ಪುರುಷ ನಿರ್ಮಿತವಾಗಿರತಕ್ಕಂತಹ ಯಾವುದೇ ವಾಕ್ಯ ಸಮೂಹದಲ್ಲಿ ತನ್ನಿಮಿತ್ತಕವಾಗಿರತಕ್ಕಂತಹ ದೋಷಗಳಿರ್ಬೋದು. ಆದರೆ ವೇದದಲ್ಲಿ ಯಾವ ದೋಷಗಳಿಲ್ಲ. ಉಚಿತಾಂ, ಉಚಿತ ಸ್ವರೂಪಾಂ, ಅದು ಓದಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಓದಲಿಕ್ಕೆ ಯೋಗ್ಯವಾಗಿರುವಂಥದ್ದು, ಪ್ರಮಾಣವಾಗಿರುವಂಥದ್ದು. ಸುವರ್ಣಲಸಿತಾಂ, ಒಳ್ಳೆಯ ಅಕ್ಷರಗಳಿಂದ ಪ್ರಕಾಶಮಾನವಾಗಿರುವಂಥದ್ದು. ಅಂತಹ ವೇದವನ್ನು ಪಡಿಬೇಕು. ಯಾರಿಂದ ಅಂದರೆ ಶ್ರೇಷ್ಠ ಬ್ರಾಹ್ಮಣನಿಂದ, ಶ್ರೇಷ್ಠ ಆಚಾರ್ಯನಿಂದ. ವಿಪ್ರವೃಷಭ ಪ್ರತಿಪಾದಿತಾಂ. ವಿಪ್ರವೃಷಭ ಅಂದರೆ ಬ್ರಾಹ್ಮಣೋತ್ತಮ ಅಂತ. ಬ್ರಾಹ್ಮಣೋತ್ತಮನಿಂದ ಆ ವೇದವನ್ನು ಸ್ವೀಕಾರ ಮಾಡಬೇಕು. ಗುರುಮುಖೇನ ವೇದಾಧ್ಯಯನ ಮಾಡಬೇಕು. ಎಷ್ಟೋ ಜನ ಯಾಕೆ ಗುರುಗಳು ಬೇಕು? ಇವತ್ತು ಸಾಕಷ್ಟು ಯೂಟ್ಯೂಬಲ್ಲಿ ವಿಡಿಯೋಗಳು ಸಿಗ್ತದೆ, ಗೂಗಲಲ್ಲಿ ಟೆಕ್ಸ್ಟ್ ಸಿಗ್ತದೆ, ಯೂಟ್ಯೂಬ್ನಲ್ಲಿ ಅದಿರತ್ತೆ. ಅದನ್ನು ನೋಡಿಕೊಂಡು ನಾವು ಕಲಿಬೋದು ಅಂತ. ಈ ವೇದವನ್ನು, ಸಂಗೀತವನ್ನು ಈ ಯೂಟ್ಯೂಬ್ ಮೂಲಕವಾಗಿ ಕಲಿಯುವಂಥದ್ದು ಅಷ್ಟು ಸರಿಯಾದಲ್ಲ. ಅದು ಮುಖೋದ್ಗತವಾಗಿ ಗುರುಮುಖೇನ ಅಧ್ಯಯನ ಮಾಡಿದರೆ ಮಾತ್ರ ಅದು ಸಫಲವಾಗುವಂಥದ್ದು.
ಅಂತ ಯಾವ ಗುರುಗಳು ಅಂದರೆ ಬ್ರಾಹ್ಮಣೋತ್ತಮನಾಗಿರ್ತಕ್ಕಂತಹ ಶ್ರೇಷ್ಠ ಬ್ರಾಹ್ಮಣನಾಗಿರ್ತಕ್ಕಂತಹ ಆಚಾರ್ಯ ಉಪಾಧ್ಯಾಯ ವೃಷಭ ಪ್ರತಿಪಾದಿತಾಂ ಆಚಾರ್ಯನಿಂದ ಉಪದೇಶ ಮಾಡಲ್ಪಟ್ಟಂತಹ ಆಚಾರ್ಯಂದ್ರೇನು ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅವನು ಶಾಸ್ತ್ರಾರ್ಥಗಳನ್ನು ಚೆನ್ನಾಗಿ ತಿಳಿದವನಾಗಿರಬೇಕು. ಆಮೇಲೆ ಅವ ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡುವನಾಗಿರಬೇಕು. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ತನ್ನ ಶಿಷ್ಯರನ್ನ ಸದಾಚಾರದಲ್ಲಿ ಇರಿಸಬೇಕು. ತಾನು ಸ್ವತಃ ಅನುಷ್ಠಾನಶೀಲನಾಗಿರಬೇಕು. ಅಂತಹ ಆಚಾರ್ಯ, ಅಂತಹ ಗುರುಗಳಿಂದ ಆ ವೇದವಿದ್ಯೆಯನ್ನು ಸ್ವೀಕಾರ ಮಾಡಬೇಕು. ಇವತ್ತು ಗುರುಗಳು ಅನೇಕ ರೀತಿ ಗುರುಗಳಿದ್ದಾರೆ. ಗೂಗಲ್ ಗುರು ಅಂತಲೇ ಹೇಳ್ತಾರೆ, ಅದರ ಮೂಲಕವಾಗಿ ಕಲಿಯುವುದು ಅಂತ. ಗುರವಃ ಬಹವಃ ಲೋಕೆ ಶಿಷ್ಯ ವಿತ್ತಾಪಹಾರಕಾಹ. ಇವತ್ತು ಆನ್ಲೈನಲ್ಲಿ ತುಂಬ ಕೋರ್ಸ್ಗಳು ಬರ್ತವೆ, ತುಂಬ ಪಾಠ ನಡೀತವೆ. ಅದೆಲ್ಲ ಹಣ ಗಳಿಸ್ಲಿಕ್ಕೆ ಇರತಕ್ಕಂತಹ ದಾರಿಗಳು. ಅಂತಹ ಗುರುವಿನಿಂದ ವೇದವನ್ನು ಸ್ವೀಕಾರ ಮಾಡೋದಲ್ಲ. ಅವರು ಕೇವಲ ಶಿಷ್ಯ ವಿತ್ತಾಪಹಾರಕಾಹ, ಶಿಷ್ಯರ ಹಣವನ್ನು ಕೀಳಲಿಕ್ಕೆ ಮಾತ್ರ ಅಂತಹ ಕೋರ್ಸ್ಗಳು, ಅಂತಹ ಸಂಸ್ಥೆಗಳು ಇವತ್ತು ಸಾವಿರಾರು ಹುಟ್ಟುಕೊಂಡಿವೆ. ಶ್ರೇಷ್ಠನಾಗಿರತಕ್ಕಂತಹ ಉಪಾಧ್ಯಾಯನಿಂದ ಉಪದೇಶ ಮಾಡಲ್ಪಟ್ಟಂತಹ ವೇದವನ್ನು ಸ್ವೀಕಾರ ಮಾಡಬೇಕು. ಅಂತಹ ವೇದವನ್ನು ಸ್ವೀಕಾರ ಮಾಡ್ತಾರೆ ಮಧ್ಯಗೇಹ ಭಟ್ಟರು. ಎಂತಹ ವೇದ? ಪುರುಷಾರ್ಥ ಹೇತುಂ ಅನವಮಂ ಕಮಪಿ ಅರ್ಥಂ ಪುಂಸಾಂ ಪ್ರದಾತು ಮುಚಿತಾಂ ಉಚಿತಸ್ವರೂಪಾಂ ಸುವರ್ಣಲಸಿತಾಂ ವಿಪ್ರವೃಷಭ ಪ್ರತಿಪಾದಿತಾಂ ವೇದವಿದ್ಯಾಂ. ವೇದವಿದ್ಯೆ ಅದೇ ನಿಜವಾದ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ನಮ್ಮನ್ನು ಮೋಕ್ಷದಾರಿಗೆ ಯಾವುದು ಕರ್ಕೊಂಡು ಹೋಗ್ತದೋ ಅದೇ ನಿಜವಾದ ವಿದ್ಯೆ. ಅಂತಹ ವೇದ ಪುರುಷಾರ್ಥ ಹೇತು, ಜ್ಞಾನೈಶ್ವರ್ಯಾದಿ ಮೋಕ್ಷ ಮೊದಲಾದ ಪುರುಷಾರ್ಥಗಳಿಗೆ ಕಾರಣವಾಗಿರುವಂಥದ್ದು. ಮತ್ತೆ ಅವುಗಳ ಅಧ್ಯಯನದಿಂದ ಪಡೆಯಬೇಕಾದ ವಸ್ತುವನ್ನು ಪಡೆಯಬೇಕು. ಉತ್ತಮವಾದ ಯಾವುದಾದ್ರೂ ಒಂದು ವಸ್ತು. ಯಾವ ವಸ್ತು ಅಂದರೆ ಪರಬ್ರಹ್ಮನೆಂಬ ವಸ್ತು. ಪರಬ್ರಹ್ಮನೆಂಬ ವಸ್ತುವನ್ನು ಪಡಿಬೇಕಾದರೆ ವೇದವನ್ನೇ ಅಧ್ಯಯನ ಮಾಡಬೇಕು. ಈ ಪರಬ್ರಹ್ಮವೆಂಬ ವಸ್ತುವನ್ನು ತಿಳ್ಕೊಂಡ್ರೆ ಮಾತ್ರ ಮೋಕ್ಷಾದಿ ಪುರುಷಾರ್ಥಗಳು ದೊರೆಯಲಿಕ್ಕೆ ಸಾಧ್ಯ. ಅಂತಹ ಕಮಪಿ ಅರ್ಥಂ ಪುಂಸಾಂ ಪ್ರದಾತುಂ. ಕಮಪಿ ಅರ್ಥಂ ಅಂದರೆ ಯಾವುದೋ ಒಂದು ಅರ್ಥ, ಅಂದರೆ ಪರಬ್ರಹ್ಮನೆಂಬ ವಸ್ತುವನ್ನು ಪುಂಸಾಂ ಸಜ್ಜನರಿಗೆ ಪ್ರದಾತುಂ ಕೊಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಸುವರ್ಣ ಲಸಿತಾಂ, ಒಳ್ಳೆ ವರ್ಣಗಳಿಂದ ಕೂಡಿರುವಂಥದ್ದು, ಒಳ್ಳೆ ಅಕ್ಷರಗಳಿಂದ ಪ್ರಕಾಶಗೊಂಡಿರುವಂಥದ್ದು. ಅಂತಹ ವೇದವಿದ್ಯೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡ್ತಕ್ಕಂತಹ ಪರಬ್ರಹ್ಮ, ಅವನೇ ಮೋಕ್ಷಾದಿ ಪುರುಷಾರ್ಥ ಕೊಡ್ತಕ್ಕಂಥವನು. ಅಜ್ಞಾನಾಂ ಜ್ಞಾನಿನಾಂ ವಿಷ್ಣು ಜ್ಞಾನಿನಾಂ ಮೋಕ್ಷಸ್ಥಃ ಆನಂದದಶ್ಚ ಮುಕ್ತಾನಾಂ ಸವೈವೈಕೋ ಜನಾರ್ದನಃ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಈ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥವನು ಆ ಭಗವಂತನೇ. ಅಂತಹ ಪರಬ್ರಹ್ಮನನ್ನ, ಪುರುಷಾರ್ಥಕ್ಕೆ ಹೇತುವಾಗಿರ್ತಕ್ಕಂತಹ ಪರಬ್ರಹ್ಮನನ್ನ
ಕೊಡಲಿಕ್ಕೆ ಉಚಿತವಾಗಿರುವಂಥದ್ದು ಯಾವುದು ಅಂದರೆ ಅದು ವೇದ. ಅದು ಸುವರ್ಣ ಲಸಿತಾಂ, ಉಚಿತ ಸ್ವರೂಪಾಂ, ಯೋಗ್ಯವಾದ ಆಕಾರ, ಅದುವೇ ಅತ್ಯಂತ ಪ್ರಮಾಣವಾಗಿರತಕ್ಕಂತಹ ವಿದ್ಯೆ. ಸುವರ್ಣ ಲಸಿತಾಂ, ಒಳ್ಳೆಯ ಅಕ್ಷರಗಳಿಂದ ಪ್ರಕಾಶಗೊಂಡಿರುವಂಥದ್ದು. ಅಂತಹ ವೇದವನ್ನು ಶ್ರೇಷ್ಠ ಬ್ರಾಹ್ಮಣನಿಂದ ಪಡಿಬೇಕು. ವಿಪ್ರವಶಭ ಪ್ರತಿಪಾದಿತಾಂ, ಬ್ರಾಹ್ಮಣೋತ್ತಮನಿಂದ ಕೊಡಲ್ಪಟ್ಟಂತಹ ಅಂತಹ ವೇದ ವಿದ್ಯೆಯನ್ನು ಜಗ್ರಾಹ ಸ್ವೀಕಾರ ಮಾಡಿದರು ಅಂತ ಒಂದು ಅರ್ಥ. ಇಂತಹ ವೇದವನ್ನು ಸ್ವೀಕಾರ ಮಾಡಿದಂತೆ, ವೇದ ವಿದ್ಯೆಯನ್ನು ಸ್ವೀಕಾರ ಮಾಡಿದಂತೆ ಒಬ್ಬಳು ಕನ್ಯೆಯನ್ನು ಸ್ವೀಕಾರ ಮಾಡಿದರು ಅಂತ ಹೇಳ್ತಿದ್ದಾರೆ. ವೇದಾಧ್ಯಯನವನ್ನು ಮಾಡಿ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರು. ಯೌವನದಲ್ಲಿ ವೇದಾಧ್ಯಯನವನ್ನು ಮಾಡಿ, ಬಾಲ್ಯದಲ್ಲಿ ವೇದಾಧ್ಯಯನವನ್ನು ಮಾಡಿ ಯೌವನದಲ್ಲಿ ಗೃಹಸ್ಥರಾಗಬೇಕು. ಶೈಶವೇ ವ್ಯಸ್ತ ವಿದ್ಯಾನಾಂ ಯೌವನೇ ವಿಶೇಷಿಣಾಂ. 12 ವರ್ಷಗಳ ಕಾಲ ವೇದಾಧ್ಯಯನ ಮಾಡಿ ನಂತರ ಸ್ನಾತಕನಾಗಿ ಆಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಅಂತಹ ಉಚಿತವಾಗಿರತಕ್ಕಂತಹ ಗೃಹಸ್ಥಾಶ್ರಮವನ್ನು ಒಬ್ಬಳು ಕನ್ಯೆಯನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಸ್ವೀಕಾರ ಮಾಡಿದರು. ಎಂತಹ ಕನ್ಯೆ? ಅದಕ್ಕೂ ಕೂಡ ವಿಶೇಷಣವೆಲ್ಲ. ಪುರುಷಾರ್ಥ ಹೇತುಂ ಕಮಪಿ ಅರ್ಥಂ ಪ್ರದಾತುಮುಚಿತಾಂ ಉಚಿತ ಸ್ವರೂಪಾಂ ಸುವರ್ಣರಸಿತಾಂ ಕನ್ಯಾಂ. ಅಂತಹ ಕನ್ಯೆಯನ್ನು ಸ್ವೀಕಾರ ಮಾಡಿದರು. ಎಂತಹ ಕನ್ಯೆ ಅಂದರೆ ಸುವರ್ಣಲಸಿತಾಂ, ಒಳ್ಳೆಯ ಚಿನ್ನದ ಒಡವೆಗಳಿಂದ ಪ್ರಕಾಶಗೊಂಡಂತಹ, ಒಳ್ಳೆ ಬಣ್ಣ ಇರತಕ್ಕಂಥ ಸುವರ್ಣಲಸಿತಾಂ ಅಂತಹ ಮತ್ತೆ ಉಚಿತಾಂ, ಯೋಗ್ಯಳಾಗಿರತಕ್ಕಂತಹ. ಉಚಿತಾಂ, ವೇದವು ಬ್ರಾಹ್ಮಣರಿಗೆ ಓದಲಿಕ್ಕೆ ಯೋಗ್ಯ, ಇವಳು ಕೂಡ ಯೋಗ್ಯಳಾಗಿರ್ತಕ್ಕಂಥವಳು. ವೇದ ವಿದ್ಯೆ ಪರಬ್ರಹ್ಮನೆಂಬ ವಸ್ತುವನ್ನು ಸಜ್ಜನರಿಗೆ ಕೊಡಲಿಕ್ಕೆ ಯೋಗ್ಯವಾಗಿದ್ದರೆ, ಈ ಕನ್ಯೆ ಇವಳು ಕೂಡ ಸಜ್ಜನರಿಗೆ ಒಂದು ವಸ್ತುವನ್ನು, ಯಾವ ವಸ್ತು ಅಂದರೆ ಕಮಪಿ ಅರ್ಥಂ ಪುಂಸಾಂ ಪ್ರದಾತುಂ, ಮಧ್ವಾಚಾರ್ಯರೆಂಬ ವಸ್ತುವನ್ನು, ವೇದವು ಪರಬ್ರಹ್ಮನೆಂಬ ವಸ್ತುವನ್ನು ಕೊಡಲಿಕ್ಕೆ ಯೋಗ್ಯವಾಗಿದ್ದರೆ ಈ ಕನ್ಯೆ ಮಧ್ವಾಚಾರ್ಯರೆಂಬ ವಸ್ತುವನ್ನು ಕೊಡಲಿಕ್ಕೆ ಯೋಗ್ಯವಾಗಿದ್ದಾಳೆ. ಉಚಿತ ಸ್ವರೂಪಾಂ, ಯೋಗ್ಯವಾದ ಆಕಾರ ಉಳ್ಳವಳಾಗಿದ್ದಾಳೆ. ಅಂತಹ ವಿಪ್ರವೃಷಭ ಪ್ರತಿಪಾದಿತಾಂ, ಬ್ರಾಹ್ಮಣೋತ್ತಮನಿಂದ ಕೊಡಲ್ಪಟ್ಟಂತಹ ಕನ್ಯೆ. ಇವರು ಬ್ರಾಹ್ಮಣರು, ಬ್ರಾಹ್ಮಣೋತ್ತಮರಿಂದ ಕೊಡಲ್ಪಟ್ಟಂತಹ ಕನ್ಯೆ. ಅಂತಹ ಕನ್ಯೆಯನ್ನು ವಿಪ್ರವೃಷಭ ಪ್ರತಿಪಾದಿತಾಂ, ಒಳ್ಳೆಯ ವೈದಿಕ ಬ್ರಾಹ್ಮಣರ ಹುಡುಗಿಯರು ಯಾರಿಗೂ ಬೇಡ. ಇವತ್ತು ವೈದಿಕ ಬ್ರಾಹ್ಮಣರು ಯಾರಿಗೂ ಬೇಡ. ವೈದಿಕ ಬ್ರಾಹ್ಮಣರನ್ನು ಯಾವ ಕನ್ಯರು ಮದುವೆ ಆಗುವುದಿಲ್ಲ, ವೈದಿಕರಿಗೆ ಕೊಡೋದು ಇಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕನ್ಯೆ ಹೇಗಿರಬೇಕಂದ್ರೆ ವಿಪ್ರವೃಷಭ ಪ್ರತಿಪಾದಿತಾಂ, ಅವಳು ಬ್ರಾಹ್ಮಣ ಶ್ರೇಷ್ಠನಿಂದ ಕೊಡಲ್ಪಟ್ಟವಳಾಗಬೇಕು. ಅಂತಹ ಶ್ರೇಷ್ಠ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿರತಕ್ಕಂತಹ ಸುವರ್ಣಲಸಿತಾಂ, ಚಿನ್ನದ ಒಡವೆಗಳಿಂದ ಪ್ರಕಾಶಗೊಂಡಿರತಕ್ಕಂತಹ ಉಚಿತ ಸ್ವರೂಪಾಂ, ಒಳ್ಳೆಯ ಸ್ವರೂಪ, ಕುಲ ವಯಸ್ಸು ರೂಪ ನಡತೆ ಇವುಗಳಿಂದ ಮದುವೆಯಾಗಲಿಕ್ಕೆ ಯೋಗ್ಯಳಾಗಿರತಕ್ಕಂತಹ ಅಂತಹ ಬ್ರಾಹ್ಮಣೋತ್ತಮನಿಂದ ಕೊಡಲ್ಪಟ್ಟಂತಹ ಕನ್ಯೆಯನ್ನ. ಮತ್ತೆ ಅವಳು ಪುಂಸಾಂ ಕಮಪಿ ಅರ್ಥಂ ಪ್ರದಾತು ಮುಚಿತಾಂ, ಆ ವೇದವು ಸಜ್ಜನರಿಗೆ ಮೋಕ್ಷವೆಂಬ ಪುರುಷಾರ್ಥವನ್ನು ಕೊಡತಕ್ಕಂತಹ ಪರಬ್ರಹ್ಮನನ್ನ ಆ ವೇದ ಪ್ರತಿಪಾದಿಸುವಂತೆ ಈ
ಸಜ್ಜನರಿಗೆ ಪುರುಷಾರ್ಥದಾಯಕವಾಗಿರತಕ್ಕಂತಹ ಆ ಪರಬ್ರಹ್ಮನನ್ನ ತಿಳ್ಕೊಳ್ಳಿಕ್ಕೆ ಕಾರಣವಾಗಿರತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂತಹ ವಸ್ತು ಶ್ರೀಮದಾನಂದ ತೀರ್ಥರೆಂಬ ವಸ್ತುವನ್ನ ಕೊಡಲಿಕ್ಕೆ ಉಚಿತರಾಗಿರತಕ್ಕಂತಹ ಆ ಕನ್ಯೆಯನ್ನ ವೇದವತಿ ಎಂಬ ಕನ್ಯೆಯನ್ನ ಅವರು ವಿವಾಹವಾದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮದ್ದಿಗೆ ಭಟ್ಟರು ಆ ಕನ್ಯೆಯನ್ನು ವೇದವನ್ನು ಪರಿಗ್ರಹಿಸುವಂತೆ ಪರಿಗ್ರಹಿಸಿದರು. ವೇದವನ್ನು ಈ ಮೊದಲು ಹೇಗೆ ಪರಿಗ್ರಹಿಸಿದ್ದರೋ ಆ ರೀತಿಯಲ್ಲಿ ವೇದಾಧ್ಯಯನ ನಂತರ ಒಬ್ಬ ಯೋಗ್ಯ ಕನ್ಯೆಯನ್ನು ವಿವಾಹವಾದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಹ ಆ ಬ್ರಾಹ್ಮಣರು ಮದ್ದಿಗೆ ಭಟ್ಟರು ಪುರುಷಾರ್ಥ ಹೇತುಂ ಜ್ಞಾನ ಐಶ್ವರ್ಯಾದಿ ಪುರುಷಾರ್ಥಗಳಿಗೆ ಹೇತುಂ ಕಾರಣವಾದ ಅನವಮಂ ಅವಮ ಅಂದರೆ ನೀಚ ಅಂತ, ಅನವಮಂ ಅಂದರೆ ಉತ್ತಮವಾಗಿರತಕ್ಕಂತಹ ಕಮಪಿ ಯಾವುದೋ ಒಂದು ಅರ್ಥಂ ಮಧ್ವಾಚಾರ್ಯರೆಂಬ ವಸ್ತುವನ್ನು ಒಂದರ್ಥ, ಪರಬ್ರಹ್ಮ ವಸ್ತು ಅನ್ನೋಂಥ ಮತ್ತೊಂದರ್ಥ. ಪುಂಸಾಂ ಸಜ್ಜನರಿಗೆ ಪ್ರದಾತುಂ ಕೊಡುವುದಕ್ಕೆ ಉಚಿತಾಂ ಯೋಗ್ಯಳಾದ ಬ್ರಾಹ್ಮಣರಿಗೆ ಓದಲು ಯೋಗ್ಯವಾದ ಉಚಿತ ಸ್ವರೂಪಾಂ ಯೋಗ್ಯವಾದ ಆಕಾರವುಳ್ಳ ಸುವರ್ಣಲಸಿತಾಂ ಚಿನ್ನದ ಒಡವೆಗಳಿಂದ ಪ್ರಕಾಶಗೊಂಡಂತಹ ಒಳ್ಳೆ ಅಕ್ಷರಗಳಿಂದ ಪ್ರಕಾಶಗೊಂಡಂತಹ ವಿಪ್ರವೃಷಭ ಪ್ರತಿಪಾದಿತಾಂ ಬ್ರಾಹ್ಮಣೋತ್ತಮರಿಂದ ಕೊಡಲ್ಪಟ್ಟ ಬ್ರಾಹ್ಮಣ ಶ್ರೇಷ್ಠನಾದ ಉಪಾಧ್ಯಾಯನಿಂದ ಉಪದೇಶ ಮಾಡಲ್ಪಟ್ಟ ಕನ್ಯಾಂ ಹುಡುಗಿಯನ್ನು ವೇದವಿದ್ಯಾಮಿವ ವೇದವಿದ್ಯೆಯಂತೆ ಜಗ್ರಾಹ ಮದುವೆಯಾದರೂ ಸ್ವೀಕಾರ ಮಾಡಿದರು ಅಂತ. ಇನ್ನೊಮ್ಮೆ ಪ್ರತ್ಯೇಕವಾಗಿ ಎರಡು ಅರ್ಥಗಳನ್ನು ಬಿಡಿಸಿ ಹೇಳ್ತೇನೆ. ಸಹ ಆ ಬ್ರಾಹ್ಮಣರು ಪುರುಷಾರ್ಥ ಹೇತುಂ ಜ್ಞಾನ ಐಶ್ವರ್ಯ ಮೋಕ್ಷಾದಿ ಪುರುಷಾರ್ಥಗಳಿಗೆ ಹೇತುಂ ಕಾರಣವಾದ ಅನವಮಂ ಉತ್ತಮವಾದ ಕಮಪಿ ಪರಬ್ರಹ್ಮ ಯಾವುದೋ ಒಂದು ಅರ್ಥಂ ಪರಬ್ರಹ್ಮವೆಂಬ ವಸ್ತುವನ್ನು ಪುಂಸಾಂ ಸಜ್ಜನರಿಗೆ ಪ್ರದಾತುಂ ಕೊಡುವುದಕ್ಕೆ ಉಚಿತಾಂ ಬ್ರಾಹ್ಮಣರಿಗೆ ಓದಲು ಯೋಗ್ಯವಾದ ಉಚಿತ ಸ್ವರೂಪಾಂ ಯೋಗ್ಯವಾದ ಆಕೃತಿಯುಳ್ಳ ಸುವರ್ಣರಸಿತಾಂ ಒಳ್ಳೆ ಅಕ್ಷರಗಳಿಂದ ಪ್ರಕಾಶಗೊಂಡ ವಿಪ್ರವೃಷಭ ಪ್ರತಿಪಾದಿತಾಂ ಬ್ರಾಹ್ಮಣೋತ್ತಮರಿಂದ ಬ್ರಾಹ್ಮಣ ಶ್ರೇಷ್ಠನಾದ ಉಪಾಧ್ಯಾಯರಿಂದ ಉಪದೇಶ ಮಾಡಲ್ಪಟ್ಟ ವೇದವಿದ್ಯಾಮಿವ ವೇದವಿದ್ಯೆಯನ್ನು ಸ್ವೀಕಾರ ಮಾಡಿದಂತೆ ಪುರುಷಾರ್ಥ ಹೇತುಂ ಜ್ಞಾನೈಶ್ವರ್ಯಾದಿ ಪುರುಷಾರ್ಥಗಳಿಗೆ ಹೇತುಂ ಕಾರಣವಾದ ಅನವಮಂ ಉತ್ತಮವಾದ ಕಮಪಿ ಯಾವುದೋ ಒಂದು ಅರ್ಥಂ ಮಧ್ವಾಚಾರ್ಯರೆಂಬ ವಸ್ತುವನ್ನು ಪುಂಸಾಂ ಸಜ್ಜನರಿಗೆ ಪ್ರದಾತುಂ ಕೊಡುವುದಕ್ಕೆ ಉಚಿತಾಂ ಯೋಗ್ಯಳಾದ ಉಚಿತ ಸ್ವರೂಪಾಂ ಯೋಗ್ಯವಾದ ಆಕಾರವುಳ್ಳ ವಯಸ್ಸು ರೂಪ ನಡತೆಗಳಿಂದ ಉಚಿತವಾದ ಅಂತ ಅರ್ಥ. ಅಂತಹ ಸುವರ್ಣ ಲಸಿತಾಂ ಚಿನ್ನದ ಒಡವೆಗಳಿಂದ ಪ್ರಕಾಶಗೊಂಡಂತಹ ವಿಪ್ರವೃಷಭ ಪ್ರತಿಪಾದಿತಾಂ ಬ್ರಾಹ್ಮಣೋತ್ತಮನಿಂದ ಕೊಡಲ್ಪಟ್ಟಂತಹ ಕನ್ಯೆಯನ್ನು ಜಗ್ರಾಹ ಸ್ವೀಕಾರ ಮಾಡಿದರು. ಇಷ್ಟು ಈ ಶ್ಲೋಕದ ಅನ್ವಯಾನುಸಾರ ಅರ್ಥ. ಈ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.